ಜನವರಿ 2026ರಿಂದ ಈ 3 ರಾಶಿ ಮನೆಗಳಲ್ಲಿ ಹಣದ ರಾಶಿ ಶನಿಯ ಮಹಾಸಂಚಾರ ಆರಂಭ. ನ್ಯಾಯದೇವತೆ ಶನಿದೇವನು 2026ರ ಆರಂಭದಲ್ಲಿ ದೊಡ್ಡ ಸಂಚಾರ ಮಾಡಲಿದ್ದಾನೆ. ಈ ಶನಿಯ ಸಂಚಾರವು 3 ರಾಶಿಗೆ ಲಾಭವನ್ನು ತರುತ್ತದೆ. ಶನಿಯ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತಾನೆ. ಸ್ವಂತ ಶನಿಯು ಉತ್ತರ ಭಾದ್ರಪದ ನಕ್ಷತ್ರದ ಅಧಿಪತಿಯಾಗಿದ್ದು, ಶನಿಯು ಸ್ವಂತ ಮನೆಗೆ ಪ್ರವೇಶವು ಪ್ರಮುಖ ಬದಲಾವಣೆಗಳನ್ನು ತರಬಹುದು. ಅದರ ನಂತರ ಮೇ 17ರಂದು ಶನಿಯು ರೇವತಿ ನಕ್ಷತ್ರವನ್ನು ಪ್ರವೇಶಿಸುತ್ತಾನೆ. ಈ ಮಧ್ಯೆ ಅದು ಜನರ ಭಾದ್ರಪದ ನಕ್ಷತ್ರದಲ್ಲಿ ಸಂಚಾರವನ್ನು ಮುಂದುವರಿಸುತ್ತದೆ. ಶನಿಯು ತನ್ನದೇ ನಕ್ಷತ್ರದಲ್ಲಿ ಇರುವುದು ಈ 3 ರಾಶಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ. ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಶನಿ ಪ್ರವೇಶವು ವೃಷಭ ರಾಶಿಯವರಿಗೆ ಹೆಚ್ಚಿನ ಲಾಭವನ್ನು ತರುತ್ತದೆ. ಹಳೆಯ ಆಸೆ ಈಡೇರಬಹುದು. ಕೆಲಸದಲ್ಲಿ ಅಡೆತಡೆಗಳು ದೂರವಾಗುತ್ತವೆ ಮತ್ತು ನೀವು ವೇಗವಾಗಿ ಪ್ರಗತಿ ಹೊಂದುತ್ತೀರಿ. ನಿಮ್ಮ ಯೋಜನೆಗಳು ಯಶಸ್ವಿಯಾಗುತ್ತವೆ. ಆದಾಯ ಹೆಚ್ಚಾಗುತ್ತದೆ. ಅನೇಕ ಮೂಲಗಳಿಂದ ಹಣ ಬರುತ್ತದೆ. ವೃತ್ತಿ ಜೀವನಕ್ಕೆ ಸಮಯ ಅತ್ಯುತ್ತಮವಾಗಿರುತ್ತದೆ. ನೀವು ಕುಟುಂಬದೊಂದಿಗೆ ಸ್ಮರಣೀಯ ಕ್ಷಣಗಳನ್ನು ಕಳೆಯುತ್ತೀರಿ. ಬಾಸ್ನಿಂದ ನಿಮಗೆ ಮೆಚ್ಚುಗೆ ಸಿಗುತ್ತದೆ. ಪರೀಕ್ಷೆಗಳು, ಸಂದರ್ಶನಗಳಿಗೆ ತಯಾರಿ ನಡೆಸುವವರಿಗೆ ಯಶಸ್ಸು ಸಿಗುವ ಸಾಧ್ಯತೆ ಇದೆ. ಹೊಸ ವರ್ಷ ಮತ್ತು ಶನಿಯ ಸಂಚಾರವು ಮಿಥುನ ರಾಶಿಯವರಿಗೆ ಬಹಳಷ್ಟು ಕೊಡುಗೆ ನೀಡುತ್ತದೆ. ಉದ್ಯೋಗಿಗಳಿಗೆ ಬಡ್ತಿ ಅಥವಾ ಹೊಸ ಜವಾಬ್ದಾರಿ ಸಿಗಬಹುದು. ಆದಾಯವು ಹೆಚ್ಚಾಗುತ್ತದೆ. ನೀವು ಯಾವುದಾದರೂ ಮುಖ್ಯವಾದ ಕೆಲಸದಲ್ಲಿ ಶ್ರಮಿಸುತ್ತೀರಿ ಮತ್ತು ಅದು ಫಲ ನೀಡುತ್ತದೆ. ಆರ್ಥಿಕ ಪ್ರಗತಿ ಬಲಗೊಳ್ಳುತ್ತದೆ. ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವಿರುತ್ತದೆ. ಕುಟುಂಬ ಜೀವನದಲ್ಲಿಯೂ ಸಂತೋಷ ಇರುತ್ತದೆ. ರಾಶಿಯಲ್ಲಿ ಗ್ರಹವು ಇದು 2026ರಲ್ಲಿ ಸಹ ಅದೇ ರಾಶಿಯಲ್ಲಿ ಉಳಿಯುತ್ತದೆ. ಈ ಸಮಯದಲ್ಲಿ ಶನಿ ತನ್ನದೇ ಆದ ಉತ್ತರ ಭಾದ್ರಪದ ನಕ್ಷತ್ರ ಸಾಗುತ್ತಾನೆ. ಇದು ಮೀನ ರಾಶಿಯವರಿಗೆ ಶುಭವಾಗಿರುತ್ತದೆ. ಉದ್ಯೋಗದಲ್ಲಿರುವವರಿಗೆ ಇದು ಶುಭ ಸಮಯ. ವೃತ್ತಿ ಜೀವನದಲ್ಲಿ ಸವಾಲುಗಳು ಇರುತ್ತವೆ, ಆದರೆ ನೀವು ಅವುಗಳನ್ನು ಜಯಿಸುವಿರಿ. ವೈವಾಹಿಕ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ. ವ್ಯವಹಾರದಲ್ಲಿ ಯಶಸ್ಸು ಸಿಗುತ್ತದೆ. ವಿದೇಶಕ್ಕೆ ಹೋಗುವ ನಿಮಗೆ ಅವಕಾಶ